ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಜೋಸೆಫ್ ಲೋಬೋ ಶಂಕರ್ಪುರ. ಜೋಸೆಫ್ ಲೋಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ಹಲವು ದಿನಗಳಿಂದ ನಮ್ಮ ಕೃಷಿ ಅಭಿಮಾನಿಗಳು, ನಮ್ಮ ವೀಕ್ಷಕರು, ನಮ್ಮ ರೈತ ಮಿತ್ರರು ಪ್ರೀತಿಯಿಂದ ಕೊಟ್ಟಿರುವಂಥ ಹಣ್ಣುಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ. ಯಾಕೆಂದರೆ ಇದೊಂದು ಉದಾಹರಣೆ. ನಮ್ಮ ಸಮಾಜದಲ್ಲಿ ಇವತ್ತಿಗೂ ಒಂದು ಬಂಧುತ್ವ ಅಥವಾ ಅಭಿಮಾನ ಅನ್ನೋದು ಪ್ರತಿಯೊಬ್ಬರಲ್ಲೂ ಮಾನವೀಯತೆ ಇದೆ ಎನ್ನುವುದಕ್ಕೆ ಇದೇ ಒಂದು ಸಾಕ್ಷಿ. ಇದರಲ್ಲಿ ಮುಖ್ಯವಾಗಿ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಬ್ರಹ್ಮಾವರದ ಒಬ್ಬ ಕೃಷಿ ಮಿತ್ರರು ಹಲವಾರು ಸಮಯದಿಂದ ಮೊಬೈಲಲ್ಲೇ ನಮಗೆ ಕಾಂಟ್ಯಾಕ್ಟ್. ನಾನು ಅವರನ್ನು ಮುಖತಃ ನೋಡಿಲ್ಲ, ಅವರು ನನಗೆ ಮುಖತಃ ನೋಡಿಲ್ಲ. ಕೆಲವೊಂದು ಗಿಡಗಳ ಬಗ್ಗೆ, ಅದರಲ್ಲಿರುವ ಕಂಪ್ಲೇಂಟ್ಗಳ ಬಗ್ಗೆ ಅಥವಾ ಅದಕ್ಕೆ ಏನು ಬೇಕು ಇದರ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡ್ತಾರೆ. ಬಟ್ ಇವತ್ತಿನವರೆಗೂ ನಾವು ಮುಖತಃ ಭೇಟಿಯಾಗಿಲ್ಲ. ಅವರು ಈ ಸರಿ ಅವರ ಮಾವಿನ ಹಣ್ಣಿನ ಗಿಡದಲ್ಲಿ ಮಲ್ಲಿಕಾ ಅನ್ನುವ ಒಂದು ಒಳ್ಳೆಯ ವೆರೈಟಿ ಹಣ್ಣುಗಳಾಗಿವೆ. ಇನ್ನೂ ಒಂದು ವಿಶೇಷ ಏನಂದರೆ, ಈ ಸರ್ತಿ ಆದಂಥ ಹಣ್ಣುಗಳನ್ನು ನಮ್ಮ ಅಭಿಮಾನದಿಂದ ನಮ್ಮ ಮನೆಯವರೆಗೆ ಅವರು ತಂದು ಕೊಟ್ಟಿದ್ದಾರೆ. ಒಳ್ಳೆಯ ಸೆಲೆಕ್ಟೆಡ್ ಹಣ್ಣುಗಳನ್ನು. ಬಟ್ ಹಣ್ಣುಗಳನ್ನು ಕೊಡುವ ಟೈಮಲ್ಲೂ ಅವರನ್ನು ಭೇಟಿಯಾಗಲಿಕ್ಕೆ ನನ್ನಿಂದ ಆಗಲಿಲ್ಲ. ಯಾಕೆಂದರೆ ಕೆಲಸದ ಒತ್ತಡ, ನಾನು ಹೊರಗಡೆ ಇದ್ದೆ. ನಮ್ಮನ್ನು ಹುಡುಕಿಕೊಂಡು ಇಲ್ಲಿಯವರೆಗೆ ಅವರು ಬಂದಿದ್ದರು. ಖಂಡಿತ ಸರ್, ತಮ್ಮ ಅಭಿಮಾನಕ್ಕೆ ಎಲ್ಲ ನನ್ನ ಕೃಷಿ ರೈತರ ಪರವಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಒಂದು ಈ ಆದರ್ಶ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಈ ಸೇವೆ, ತಾವು ತಮ್ಮ ಗಿಡದಲ್ಲಿ ಆಗುವಂಥ ಹಣ್ಣುಗಳನ್ನು ಪ್ರತಿ ವರ್ಷ ಯಾವುದೇ ಒಂದು ರೇಟಿಗೆ ಮಾರದೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಹಂಚುತ್ತೀರ ಅಂತ ಕೇಳಿದ್ದೇನೆ. ಇದು ಪ್ರತಿಯೊಬ್ಬ ರೈತರಿಗೂ ಆದರ್ಶವಾಗಲಿ, ತಮ್ಮ ಕೃಷಿ ಸಕ್ಸಸ್ ಆಗಲಿ ಅಂತ ಹೇಳುತ್ತಾ, ಇವತ್ತಿನ ನೀವು ಕೊಟ್ಟಂತಹ ಈ ಒಂದು ಅದ್ಭುತ ಹಣ್ಣು ಇಲ್ಲಿ ನೋಡಿ, ಎಷ್ಟೊಂದು ಗಾತ್ರದ 2 ಬೊಗಸೆಯಲ್ಲಿ ಹಿಡಿಯುವಂಥ ಒಂದು ಮಾವಿನ ಹಣ್ಣನ್ನು ನೀವು ಕೊಟ್ಟಿದ್ದೀರಿ. ನಮ್ಮ ಕರಾವಳಿ ಏರಿಯಾಕ್ಕೆ, ಕೋಸ್ಟಲ್ ಏರಿಯಾಕ್ಕೆ ಒಳ್ಳೆಯದಾಗಿ ಬರುವಂತಹ ಒಂದು ಹಣ್ಣು ಇದು. ಮಲ್ಲಿಕಾ ಅಂತ ವೆರೈಟಿ. ಒಂದು ಹಣ್ಣು ಕನಿಷ್ಠ 800 ಗ್ರಾಮ್ ಆದರೂ ತೂಗ್ತದೆ. ಎಷ್ಟೊಂದು ಚೆಂದ ಕಲರ್ ಬಂದಿದೆ ನೋಡಿ. ಸಾವಯವ ರೀತಿಯಲ್ಲಿ ಬೆಳೆದರೆ ಹಣ್ಣುಗಳು ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಬರ್ತದೆ. ಇದಕ್ಕೆ ಯಾವುದೇ ರೀತಿಯ ಕೆಮಿಕಲನ್ನು ಹಾಕಿಲ್ಲ. ಅಷ್ಟು ಒಳ್ಳೆಯ ಕಲರ್ ಬಂದಿದೆ. ಖಂಡಿತ ಇದನ್ನೀಗ ನಾನು ಕಟ್ ಮಾಡಿ ತೋರಿಸ್ತೇನೆ. ಹಣ್ಣು ಯಾವ ರೀತಿ ಇದೆ, ಎಷ್ಟೊಂದು ಇದರಲ್ಲಿ ಪಲ್ಪ್ ಇದೆ, ಮತ್ತು ಇದರ ಸೀಡ್ ಎಷ್ಟು ತಿಳು, ಇದರ ಬಗ್ಗೆ ತಮಗೆ ಹೇಳ್ತೇನೆ. ಬನ್ನಿ ಹಾಗಾದರೆ ನೋಡೋಣ. ಅತ್ಯುತ್ತಮವಾದ 4 ಹಣ್ಣುಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಾನು ಒಂದು ಹಣ್ಣನ್ನು ಇಲ್ಲಿ ಕಟ್ ಮಾಡಿ ತಮಗೆ ತೋರಿಸ್ತೇನೆ. ಯಾರಾದರೂ ಕಮರ್ಷಿಯಲ್ ಆಗಿ ಈ ಬೆಳೆಯನ್ನು ತಾವು ಬೆಳೆಸ್ತೀರಾದರೆ ಖಂಡಿತವಾಗಿಯೂ ಮಲ್ಲಿಕಾ ಅನ್ನುವ ಒಂದು ವೆರೈಟಿಯನ್ನು ಹಾಕುವುದು ಅತಿ ಸೂಕ್ತ. ಯಾಕೆಂದರೆ ಇದರಲ್ಲಿ ಇರುವಷ್ಟು ಪಲ್ಪು ಬೇರೆ ಯಾವ ಹಣ್ಣಿನಲ್ಲೂ ಬರುವುದಿಲ್ಲ. ಎರಡನೇದಾಗಿ ಅತಿ ದೊಡ್ಡ ಗಾತ್ರಕ್ಕೆ ಬೆಳೆಯುವಂಥ ಒಂದು ಹಣ್ಣು ಇದು. ಫೈಬರ್ ಕಡಿಮೆ, ನಾರಿನಾಂಶ ಕಡಿಮೆ, ಪಲ್ಪ್ ಜಾಸ್ತಿ. ನೋಡಿ ಎಷ್ಟೊಂದು ಕಲರ್ ಬಂದಿದೆ. ವಿಡಿಯೋ ತೆಗೆಯುತ್ತಿರುವಾಗ ಇದರ ಕಲರ್ ಸಾಧಾರಣ ಹಳದಿ ಬಣ್ಣದಲ್ಲಿ ಕಾಣ್ತಾ ಇದೆ. ಬಟ್ ಇದರ ಒರಿಜಿನಲ್ ಕಲರ್ ಕೇಸರಿ ಬಣ್ಣದಲ್ಲಿದೆ. ನೋಡಿ, ಇಲ್ಲಿ ಸ್ವಲ್ಪ ಫೋಕಸನ್ನು ಅಡ್ಜಸ್ಟ್ ಮಾಡಿ ತೋರಿಸ್ತಾ ಇದ್ದೇನೆ. ಒರಿಜಿನಲ್ ಕೇಸರಿ ಬಣ್ಣದಲ್ಲಿದೆ. ಅಷ್ಟೊಂದು ಪರಿಮಳ, ಸ್ವಾದಭರಿತ ಹಣ್ಣು ಇದು. ಸ್ವಾದ ತುಂಬ ಚೆನ್ನಾಗಿದೆ ಇದರದ್ದು. ನೋಡೋಣ, ರುಚಿಯನ್ನು ಒಂದು ಟೇಸ್ಟ್ ಮಾಡ್ತೇನೆ. ಒಂದು ಚೂರು ಕೂಡ ನಾರಿನಾಂಶ ಇದರಲ್ಲಿಲ್ಲ. ಎಂಥ ಒಂದು ಹಣ್ಣಿನ ವೈಶಿಷ್ಟ್ಯ ನೋಡಿ. ಸಿಪ್ಪೆಯಿಂದ ಎಷ್ಟೊಂದು ತಿಳು ಸಿಪ್ಪೆ ಬಿಟ್ಟು ಇಡೀ ಪಲ್ಪು ಕೈಯಲ್ಲಿ ಬರ್ತದೆ ನೋಡಿ. ರುಚಿಯನ್ನು ನೋಡ್ತಾ ಇದ್ದೇನೆ. ಅತ್ಯುತ್ತಮ ಸಿಹಿ ಹಾಗೂ ಸ್ವಾದಭರಿತವಾಗಿದೆ.
ಯಾವುದೇ ರೀತಿಯ ನಾರಿನಾಂಶ ಇದರಲ್ಲಿಲ್ಲ. ಯಾರೇ ರೈತರು ಕಮರ್ಷಿಯಲ್ ಆಗಿ ಬೆಳೀತಿರಾದರೆ ಈ ಹಣ್ಣು ಅತಿ ಉತ್ತಮ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಹಣ್ಣನ್ನು ಕೊಟ್ಟಂತಹ ಪ್ರೀತಿಯ ನಮ್ಮ ಬ್ರಹ್ಮಾವರದ ಅಭಿಮಾನಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಹಣ್ಣುಗಳು ತಮಗೆ ಸಿಗಲಿ, ತಮ್ಮ ಈ ನಿಸ್ವಾರ್ಥ ಸೇವೆಯು ಇನ್ನೂ ಮುಂದುವರಿಯಲಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಜೋಸೆಫ್ ಲೋಬೋ, ಶಂಕರ್ಪುರ.